ಯಾಕೆ ಮಣಿ? ಹೌದು, ಅಪ್ಪ ನನಗೋಸ್ಕರ ಯಾಕೆ ಕಾಯ್ತಿದ್ದಾರೆ? ಹೌದು, ಅಪ್ಪ ನಿನ್ಗೆಲ್ಲಿ ಸಿಕ್ಕಿದ್ರು? ಏನು ಆಟ ಆಡ್ತಿದ್ಯಾ ಮಣಿ? ನಂಗೆ ಇಲ್ಲಿ ತುಂಬಾ ಕೆಲಸ ಇದೆ, ಮೊದಲು ನೀ ಇಲ್ಲಿಂದ ಹೋಗು. ಅಯ್ಯೋ ಶಿವನೇ, ನನಗಂತೂ ಗಿಣಿ ಅನ್ನೋ ಗೌರವನೇ ಇಲ್ದ ಹಾಗಾಗಿದೆ. ನನ್ನನ್ನ ಸಿನಿಮಾದಲ್ಲಿರೋ ಸೈಡ್ ಕ್ಯಾರೆಕ್ಟರ್ ತರ ಮೆಸೇಜ್ ಕೊಡಕ್ಕೆ ಪಾರಿವಾಳ ಮಾಡಿಬಿಟ್ಟಿದ್ದಾರೆ. ಧೂಮ್ ತರಣನ ಧೂಮ್ ತರಣನ. ನನ್ ಕಷ್ಟ ಯಾರಿಗೂ ಬೇಡ. ಮಣಿ, ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಅಪ್ಪನ ವಿಷಯದಲ್ಲಿ ತಮಾಷೆ ಮಾಡಬೇಡ ಅಂತ. ಕೈಯಿದ್ರೆ ನಿನ್ ತಲೆ ಮೇಲೆ ಮುಟ್ಟಿ ಆಣೆ ಮಾಡ್ತಿದ್ದೆ. ದೇವ್ರಾಣೆ ದುರ್ಗಾ, ಏನೋ ಅರ್ಜೆಂಟ್ ಕೆಲಸ ಇದೆ, ನಿನ್ನನ್ನ ನೋಡ್ಬೇಕು ಅಂತ ಹೇಳಿ ಕಳ್ಸಿದ್ರು. ಬೇಗ ಹೋಗು, ಏನಾದ್ರೂ ಸಮಯ ಮೀರಿ ತೊಂದರೆ ಆದ್ರೆ ಕಷ್ಟ. ಮಣಿ, ಸಾಕು ನಿಲ್ಲಿಸ್ತೀಯಾ? ನಿಜ ಹೇಳು, ಅಪ್ಪ ನನ್ನ ನೋಡ್ಬೇಕು ಅಂದ್ರ? ನಾನು ಗಿಣಿ ಅಂತ ಯಾರು ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ವಲ್ಲ. ಧೂಮ್ ತರಣನ ಧೂಮ್ ತರಣನ. ಏ ದುರ್ಗಾ, ಸಿನಿಮಾ ಕ್ಲೈಮ್ಯಾಕ್ಸ್ ರೇಂಜಿಗೆ ಏನೋ ಪ್ಲಾನ್ ನಡೀತಿದೆ, ಮೊದಲು ಅಲ್ಲಿಗೆ ಹೋಗು. ಸರಿ ಸರಿ, ಹಾಗಾದ್ರೆ ನಾನು ಈಗಲೇ ಹೋಗ್ತೀನಿ. ಪುಟ್ಟ, ಯಾರು ಯಾರು ನನ್ನ ಕರೀತಾ ಇರೋದು? ಪುಟ್ಟ, ಈ ಧ್ವನಿ ನಾನು ಎಲ್ಲೋ ಕೇಳ್ತಾಗಿದೆ. ಎಲ್ಲಿ? ನನಗೆ ಗೊತ್ತಿರೋ ಧ್ವನಿ, ಆದ್ರೆ ಯಾರು ಅಂತ ಗೊತ್ತಾಗ್ತಿಲ್ಲ. ಬಾ ಮಗನೇ. ಬಾ ಪುಟ್ಟ. ಬಾ ಮಗನೇ. ಪುಟ್ಟ, ನನ್ ಹತ್ರ ಬಾರೋ. ಬಾ ಮಗನೇ. ಇಲ್ಲಿಂದಾನೆ ಅಲ್ವಾ ಧ್ವನಿ ಬಂದಿತ್ತು? ಆದರೆ ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ, ಎಲ್ಲ ಖಾಲಿ. ಆದರೆ ಆ ಧ್ವನಿ ಅಲ್ಲ, ಅಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇತ್ತಲ್ಲ. ಯಾರೂ ಇಲ್ಲ ಅಂದಮೇಲೆ ಎಲ್ಲಿಂದ ಬಂದಿರೋದಕ್ಕೆ ಸಾಧ್ಯ?